ಮಕ್ಕಳಾದರೆ ಅವರ ಆರೈಕೆ ಅವರ ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಬುದ್ಧಿಮಾಂದ್ಯರನ್ನು ನಾವು ನಿರ್ಲಕ್ಷಿಸಿ ಬಿಡಬಹುದು. ಹಾಗಾಗಿ ಸ್ವಂತ ಮಕ್ಕಳಿಗಾಗಿ ನಾವು ಆಸೆ ಪಡುವುದು ಬೇಗ ಎಂದು ಪ್ರಾರ್ಥಿಸಿದೆ. ನಮ್ಮ ಯಜಮಾನರದು ಅದೆಷ್ಟು ಒಳ್ಳೆಯ ಮನಸ್ಸು ಎಂದರೆ, ನಿನ್ನ ಇಷ್ಟವೇ ನನ್ನಿಷ್ಟ, ನಿಂಗೆ ಹೇಗೆ ಸರಿ ಅನ್ನಿಸ್ತದೋ ಹಾಗೆ ಬದುಕೋಣ ಎಂದರು. ಮೊದಲಿಗೆ ಕಡು ಬಡ ಕುಟುಂಬದ 3 ಬುದ್ಧಿಮಾಂದ್ಯ ಮಕ್ಕಳನ್ನು ಜೊತೆಗಿಟ್ಟುಕೊಂಡು ಅಮ್ಮ ಎಂಹ ಸಂಸ್ಥೆ ಆರಂಭಿಸಿದೆ. ವಾಸ್ತವ್ಯಕ್ಕೆ ಬಾಡಿಗೆ ಮನೆ ಹುಡುಕಿ ಹೊರಟಾಗ ಜನ ತಲೆಗೊಂದು ಮಾತಾಡಿದರು. ಹುಚ್ಚರಿಗೆ ನಾವು ಮನೆ ಕೊಡು ಅಂದು ಬಿಟ್ಟು 10 ಕಡೆಗಳಲ್ಲಿ ಇಂಥದೇ ಮಾತು ಕೇಳಿದಾಗ ತುಂಬಾ ಬೇಸರವಾದರು. ನಿಜ. ಈ ಸಂದರ್ಭದಲ್ಲಿಯೇ ನನ್ನ ಕಾಲೇಜು ವಿದ್ಯಾರ್ಥಿಯ ಬಂಧು ಒಬ್ಬರು ನೆರವಿಗೆ ಬಂದರು. ನಗರದ ಹೊರವಲಯದಲ್ಲಿದ್ದ ಪುಟ್ಟ ಮನೆಯೊಂದನ್ನು ಬಾಡಿಗೆಗೆ ಕೊಡಿಸಿದರು. ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಯಾರ ನೆರವು ಇರಲಿಲ್ಲ. ಪ್ರತಿಯೊಂದು ಖರ್ಚಿಗೂ ನಾವು ಸಂಬಳವನ್ನೇ ನಂಬಿಕೊಂಡಿದ್ದವು. ಈ ಮಧ್ಯೆ ಬುದ್ಧಿಮಾಂದ್ಯ ಮಕ್ಕಳನ್ನು ನೋಡಿಕೊಳ್ಳುವ ಮನೆಯೊಂದನ್ನು ನಾವು ತೆರೆದಿರುವ ಸಂಗತಿ ಬಾಯಿ ಮಾತಿನ ಮೂಲಕವೇ ಸಾವಿರಾರು ಮಂದಿಯನ್ನು ತಲುಪಿತು. ಪರಿಣಾಮವಾಗಿ ಬಡ ಕುಟುಂಬಗಳಿಗೆ ಸೇರಿದ 8 ಬುದ್ಧಿಮಾಂದ್ಯರು ಆಶ್ರಯ ಕೋರಿ ಬಂದರು. ವರ್ಷದೊಳಗೆ ಈ ಸಂಖ್ಯೆ 18 ಕೇರಿತು. ಹೀಗೆ ಬಂದವರ ಪೈಕಿ ವಯಸ್ಸಿನಲ್ಲಿ ನನಗಿಂತ ಹಿರಿಯರಾಗಿದ್ದವರು ಇದ್ದರು. ಆರ್ಥಿಕವಾಗಿ ನಾನು ಗಟ್ಟಿಯಾಗಿಲ್ಲದ ಕಾರಣದಿಂದ ಬುದ್ಧಿಮಾಂದ್ಯರಾಗಿದ್ದ ನನ್ನ 2 ಅಣ್ಣಂದಿರನ್ನು ಅಮ್ಮನೇ ನೋಡಿಕೊಳ್ಳುತ್ತಿದ್ದಳು. ಮನೆಯಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಿದಂತೆ ಖರ್ಚು ಹೆಚ್ಚಿತು. ಒಂದು ಸಂದರ್ಭದಲ್ಲಿ 3 ಹೊತ್ತಿನ ಊಟ ಹೊಂದಿಸುವುದಕ್ಕೂ ಕಷ್ಟವಾಯಿತು. ಆಗ ದಿಕ್ಕು ತೋಚದೆ ತ್ರಿಶೂರ್ನ ಅಂಗಡಿಗಳಿಗೆ ಹೋದೆ. ಅಲ್ಲಿನ ಮಾಲೀಕರ ಬಳಿ ಅಕ್ಕಿಯನ್ನು ದಾನ ಮಾಡುವಂತೆ ಪ್ರಾರ್ಥಿಸಿದೆ. ಅವರು ಕೊಡಲ್ಲ ಹೋಗು ಅಂದು ಬಿಟ್ಟರು. ನಿನ್ನ ಸೇವೆಯ ಹಿಂದೆ ಏನೋ ಸೀಕ್ರೆಟ್ ಇದೆ. ಹೆಸರು ಮಾಡಲು, ಯಾವುದಾದ್ರೂ ಪ್ರಶಸ್ತಿ ಗಿಟ್ಟಿಸಲು ನೀನು ಹೀಗೆಲ್ಲಾ ಮಾಡ್ತಾ ಇದೀಯಾ ಎಂದು ಅನುಮಾನಿಸಿದರು. ಹೆಜ್ಜೆ ಹೆಜ್ಜೆಗೂ ಅವಮಾನಿಸಿದರು. ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡೆ. ಹೀಗಿರುವಾಗಲೇ ಮಲಯಾಳಂನ ಕೈರಳಿ ಚಾನೆಲ್ನವರು ನನ್ನ ಕೆಲಸದ ಬಗ್ಗೆ ಒಂದು ಕಾರ್ಯಕ್ರಮ ಪ್ರಸಾರ ಮಾಡಿದರು. ನನ್ನ ಪಾಲಿಗೆ ಅದು ನಿಜವಾದ ಟರ್ನಿಂಗ್ ಪಾಯಿಂಟ್. ನಮ್ಮ ಸೇವೆ, ಅದರ ಪ್ರಾಮುಖ್ಯವನ್ನು ಗಮನಿಸಿದ ಶ್ರೀಮಂತರೊಬ್ಬರು 16 ಲಕ್ಷ ರೂ.ಗಳ ನೆರವು ನೀಡಿದರು. ಈ ಹಣದಿಂದ ತ್ರಿಶೂರ್ನ ಹೊರವಲಯದಲ್ಲಿ ಒಂದು ಸೈಟ್ ಖರೀದಿಸಿ ಸ್ವಂತ ಮನೆ ಕಟ್ಟಿಕೊಂಡವು. ಆನಂತರದಲ್ಲಿ ಆಶ್ರಯ ಬಯಸಿ ಬರುವ ಮಕ್ಕಳ ಸಂಖ್ಯೆ ದಿನೇ ದಿನೇ ಹೆಚ್ಚತೊಡಗಿತು. ಈಗ ನಮ್ಮೊಂದಿಗೆ 51 ಮಕ್ಕಳಿದ್ದಾರೆ. ಇವರನ್ನೆಲ್ಲ ತಜ್ಞ ವೈದ್ಯರ ಶಿಫಾರಸ್ಸಿನ ನಂತರವೇ ಸೇರಿಸಿಕೊಂಡಿದ್ದೇವೆ. ಇವರ ಪೈಕಿ 4 ಹೆಣ್ಣು ಮಕ್ಕಳು. ಹೆಚ್ಚಿನವರು ಕಡು ಬಡವರ ಮನೆಯ ಮಕ್ಕಳು. ಈಗ ನನ್ನ ಪತಿಯು ತಮ್ಮ ನೌಕರಿಗೆ ರಾಜೀನಾಮೆ ನೀಡಿ ಬುದ್ಧಿಮಾಂದ್ಯ ಮಕ್ಕಳ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮಗೆ CNN, IBN ಚಾನೆಲ್ನವರು ಕೊಡುವ ರಿಯಲ್ ಹೀರೋಸ್ ಪ್ರಶಸ್ತಿ ಬಂದಿದೆ. ತ್ರಿಶೂರ್ನ ಜನ ಈಗ ನಮ್ಮನ್ನು, ನನ್ನೊಂದಿಗಿರುವ ಮಕ್ಕಳನ್ನು ನೋಡುವ ದೃಷ್ಟಿಯೇ ಬದಲಾಗಿದೆ. ಈ ಹಿಂದೆ ಅವಮಾನಿಸಿದವರೇ ಈಗ ಪ್ರೀತಿ, ಗೌರವದಿಂದ ಮಾತಾಡಿಸುತ್ತಾರೆ. ಒಂದು ಸರ್ಕಾರ ಮಾಡಲಾಗದಂಥ ಕೆಲಸವನ್ನು ನೀವು ಏಕಾಂಗಿಯಾಗಿ ಮಾಡ್ತಿದ್ದೀರಿ, ಮುಂದುವರಿಸಿ ಎನ್ನುತ್ತಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳನ್ನು ಶಾಲೆಗೆ ಕರೆದೊಯ್ಯಲು ಕೆಲವರು ಆಟೋ ವ್ಯಾನ್ ಒದಗಿಸಿದ್ದಾರೆ. ಹೀಗಿದ್ದರೂ ಒಂದಷ್ಟು ಸಮಸ್ಯೆಗಳಿವೆ. ಏನೆಂದರೆ, ಬುದ್ಧಿಮಾಂದ್ಯ ಮಕ್ಕಳನ್ನು ಉಳಿದೆಲ್ಲರಂತೆ ನೋಡುವ ಮನಸ್ಸು ನಮ್ಮ ಸಮಾಜಕ್ಕೆ ಬಂದೇ ಇಲ್ಲ. ಅದನ್ನು ಕಂಡಾಗೆಲ್ಲ ಸಂಕಟವಾಗುತ್ತೆ. ಒಂದು ವೇಳೆ ಉಳಿದ ಹೆಂಗಸರಂತೆ ಮಕ್ಕಳನ್ನು ಹೆತ್ತಾಗಲೇ ಹೆಣ್ಣಿನ ಬಾಳು ಪರಿಪೂರ್ಣ ಎಂದುಕೊಂಡೇ ನಾನು ಬದುಕಿದ್ದರೆ 2-3 ಮಕ್ಕಳಿಗೆ ಅಮ್ಮ ಆಗುತ್ತಿದ್ದೆ. ಅಷ್ಟೇ. ಆದರೆ ಈಗ 51 ಮಕ್ಕಳ ತಾಯಿಯಾಗಿದ್ದೀನಿ. ದಿನವೂ ಕಾಲೇಜಿನಿಂದ ಬರುತ್ತಿದ್ದಂತೆ ಎಲ್ಲ ಮಕ್ಕಳು ಒಕ್ಕೊರಲಿನಿಂದ ಅಮ್ಮ ಎಂದು ಕೂಗುತ್ತಾರೆ. ಅವರ ಸಮಸ್ಯೆಯನ್ನು ಅವರದೇ ಭಾಷೆಯಲ್ಲಿ ಹೇಳಿಕೊಳ್ಳುತ್ತಾರೆ. ಒಂದೊಂದು ಸಂದರ್ಭದಲ್ಲಿ ನಗಿಸುತ್ತಾರೆ. ನಾನು ತಮಾಷೆಗೆಂದು ಮುಖ ಊದಿಸಿಕೊಂಡರೂ ಬಿಕ್ಕಳಿಸಿ ಅಳಲು ಶುರು ಮಾಡುತ್ತಾರೆ. ಬುದ್ಧಿಮಾಂದ್ಯರು ಅಂದಾಕ್ಷಣ ಅವರೆಲ್ಲ ಸೋಮಾರಿಗಳು ಎಂಬ ಪೂರ್ವಾಗ್ರಹ ಹಲವರಿಗಿದೆ. ಆದರೆ ನನ್ನ ಮಕ್ಕಳು ಅಂತವರಲ್ಲ. ಕೆಲವರು ಶಾಲೆಗೆ ಹೋಗುತ್ತಾರೆ. ಉಳಿದವರು ಸೋಪ್, ಗಂಧದ ಕಡ್ಡಿ, ಡೋರ್ ಮ್ಯಾಟ್, ಕವರ್ಗಳನ್ನು ತಯಾರಿಸುತ್ತಾರೆ. ಇವುಗಳನ್ನು ಮಾರಿ ಸಂಸ್ಥೆಯ ಖರ್ಚು ನಿಭಾಯಿಸುತ್ತೇವೆ. ನಾನು ಬದುಕಿರುವ ತನಕ ಮಾತ್ರವಲ್ಲ, ನನ್ನ ಸಾವಿನ ನಂತರ ಕೂಡ ಎಲ್ಲ ಮಕ್ಕಳು ನೆಮ್ಮದಿಯಿಂದ ಬದುಕಬೇಕು ಎಂಬ ಮಹದಾಸೆಯಿಂದಲೇ ಅಮ್ಮ ಸಂಸ್ಥೆಯನ್ನು ಚಾರಿಟಬಲ್ ಟ್ರಸ್ಟ್ ಮಾಡಿದ್ದೇನೆ. ಟ್ರಸ್ಟಿಗಳ ಮಾರ್ಗದರ್ಶನದಲ್ಲಿ ಸಂಸ್ಥೆ ಮುಂದುವರಿಯುತ್ತದೆ. 51 ಬುದ್ಧಿಮಾಂದ್ಯ ಮಕ್ಕಳನ್ನು ಸಾಕುವ ಮೂಲಕ ನಾನೊಂದು ಸಾಧನೆ ಮಾಡಿದ್ದೀನಿ ಎಂಬ ಹಮ್ಮು ಖಂಡಿತ ನನಗಿಲ್ಲ. ಜೊತೆಗಿದ್ದ ಮಕ್ಕಳಿಗೆಲ್ಲ ನೆಮ್ಮದಿಯ ಬದುಕು ಕೊಟ್ಟೆ. ಅವರ ಮೂಲಕ ತಾಳ್ಮೆ ಕಲಿತೆ. ಬೇರೆ ಯಾರಿಗೂ ಕಾಣದ ಹೊಸದೊಂದು ಬದುಕನ್ನು ನೋಡಿದೆ. ಬುದ್ಧಿಮಾಂದ್ಯ ಮಕ್ಕಳ ಕಂಗಳಲ್ಲಿ ನಮ್ಮ ಅಣ್ಣನನ್ನು ಕಂಡೆ. ಅವರೆಲ್ಲ ಒಟ್ಟಾಗಿ ಅಮ್ಮ ಎಂದು ಕೂಗಿದಾಗ ತಾಯ್ತನದ ಸುಖ ಅನುಭವಿಸಿದೆ. ಈಗ ನಮ್ಮ ಸಂಸ್ಥೆಯಲ್ಲಿ ಬೆಳಗಿನ ಹೊತ್ತು 8 ಜನ ಆಯಾಗಳು ಹಾಗೂ ರಾತ್ರಿಯ ವೇಳೆ ಒಬ್ಬರು ಸಹಾಯಕರು ಇರ್ತಾರೆ. ಮಕ್ಕಳೊಂದಿಗೆ ನಾವು ಇರ್ತೇವೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ವಿವಿಧ ಬಗೆಯಲ್ಲಿ ತರಬೇತಿ ಕೊಡುವಂತ ಶಿಕ್ಷಕರ ಅಗತ್ಯವಿದೆ. ನನ್ನ ಸಂಬಳದೊಂದಿಗೆ ಆಕಸ್ಮಿಕವಾಗಿ ಜೊತೆಯಾಗುವ ಹಲವರ ನೆರವಿನ ಹಸ್ತದೊಂದಿಗೆ ಬದುಕು ಸಾಗ್ತಾ ಇದೆ. ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಇದೆ ನಿಜ. ಆದರೆ 51 ಮಕ್ಕಳ ಅಮ್ಮನಾಗಿ ನಾನು ಸಂತೃಪ್ತ. ಹೀಗೆನ್ನುತ್ತಾ ತಮ್ಮ ಯಶೋಗಾಥೆಯ ವಿವರಣೆಗೆ ಫುಲ್ ಸ್ಟಾಪ್ ಹಾಕಿದರು ಭಾನುಮತಿ.